ಚಿನ್ನ ಖರೀದಿ ಮಾಡೋ ಮಹಿಳೆಯರಿಗೆ ಬಿಗ್ ಶಾಕ್. 2026ಕ್ಕೆ ಗೋಲ್ಡ್ ರೇಟ್ ಕೇಳಿದ್ರೆ ಮೂರ್ಛೆ ಹೋಗೋದು ಪಕ್ಕ. ಇನ್ನಷ್ಟು ಭಾರವಾಗಲಿದೆ ಮಹಿಳೆಯರ ಅಚ್ಚುಮೆಚ್ಚಿನ ಚಿನ್ನ. ಎಷ್ಟು ರೇಟ್ ಇದ್ರೂ ಈಗಲೇ ಚಿನ್ನವನ್ನ ಖರೀದಿ ಮಾಡಿಕೊಳ್ಳೋದು ಒಳ್ಳೆಯದು. 6 ತಿಂಗಳಲ್ಲಿ ಮತ್ತಷ್ಟು ಏರಿಕೆ ಆಗಲಿದೆ ಹಳದಿ ಲೋಹ. ಬರೋಬ್ಬರಿ 6,000 ಏರಿಕೆ ಆಗಲಿದೆ ಬಂಗಾರದ ಬೆಲೆ. ಪ್ರಸ್ತುತ ಪ್ರತಿ ಗ್ರಾಮ್ ಚಿನ್ನಕ್ಕೆ ನೋಡಿ 12,000 ಆಸುಪಾಸಿನಲ್ಲಿ ಇದೆ. 2026ರವರೆಗೂ ಚಿನ್ನದ ದರ ಇಳಿಕೆ ಆಗೋದೇ ಇಲ್ಲ. 2026ರ ವೇಳೆಗೆ ಪ್ರತಿ ಗ್ರಾಮ್ ಚಿನ್ನದ ಬೆಲೆ 16,000ಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದೆ. ಜಾಗತಿಕ ಮಟ್ಟದಲ್ಲಿ ಕೆಲ ವ್ಯತ್ಯಾಸಗಳಿಂದಾಗಿ ಈ ಚಿನ್ನ ಬೆಳ್ಳಿ ದರ ಹೆಚ್ಚಳವಾಗುತ್ತೆ. ಹಣದುಬ್ಬರ, ಯುದ್ಧ ಸೇರಿದಂತೆ ಇತರ ಬೆಳವಣಿಗೆಗಳಿಂದಾಗಿ ದರ ಏರಿಕೆ ಕಾಣ್ತಾ ಇದೆ. ಈ ಬಗ್ಗೆ ಬೆಂಗಳೂರು ಜ್ಯುವೆಲರಿ ಅಸೋಸಿಯೇಷನ್ಸ್ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದೆ. ಸಾಕಷ್ಟು ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ನಡೀತಾ ಇದೆ. ನಿಮ್ಗೆ ಗೊತ್ತು, ನಮ್ಮ US 50% ಟ್ಯಾರಿಫ್ ಹಾಕಿದೆ. ಅದು ಬಿಟ್ಟು ಭಾಳ ತೊಂದರೆಗಳಾಗ್ತಾ ಇದೆ. ನಾನು ಒಂದು ಕಸ್ಟಮರ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಸೇವಿಂಗಲ್ಲಿ ಒಂದು 25ರಿಂದ 30% ನೀವು ಗೋಲ್ಡಲ್ಲಿ ಹಾಕಿ, ಅದು ಬುಲಿಯನ್ ಕಾಯಿನ್ಸಲ್ಲಿ ಹಾಕಬೇಡಿ. ನೀವು ಜ್ಯುವೆಲರಿಯಲ್ಲೇ ಹಾಕಬೇಕು. ಅದಕ್ಕೆ 2 ಕಾರಣ. ಒಂದು, ನಿಮ್ಮ ಮೇಕಿಂಗ್ ಚಾರ್ಜ್ ಲಾಸ್ ಆಗ್ಬೋದು. ನೀವು ಅನ್ಕೋಬೋದು ನನಗೆ 10% ಲಾಸ್ ಆಗುತ್ತೆ. ನೆಕ್ಸ್ಟ್ ಇಯರ್ ನಿಮ್ಗೆ 25% ಚಿನ್ನ ರೇಟ್ ಜಾಸ್ತಿ ಆಗೋ ಟೈಮಲ್ಲಿ ಆ ಮೇಕಿಂಗ್ ಚಾರ್ಜ್ ನಿಮಗೆ ಸೆಟ್ ಆಗುತ್ತೆ. ನೀವು ಒಡವೆ ಹಾಕೋಬೋದು, ಎಂಜಾಯ್ ಮಾಡ್ಕೋಬೋದು, ಅಪ್ರಿಸಿಯೇಷನ್ ಸಿಗ್ಬೋದು. 2ನೇ ವಿಷಯ, ಈ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ, ಪರ್ಚೇಸ್ ಮಾಡಬೇಕಾ ಇಲ್ಲ. ನಾನು ಎಲ್ಲ ಕಸ್ಟಮರ್ ನ್ಯಾಷನಲ್ ಟಿವಿಯಲ್ಲೂ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಸ್ವಲ್ಪ ನೀವು ಪರ್ಚೇಸ್ ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ. ನೀವು ಯಾವಾಗ ಅಕ್ಯುಮ್ಯುಲೇಟ್ ಮಾಡ್ತೀರಾ ನಿಮಗೆ ಆ್ಯಾವರೇಜ್ ಪ್ರೈಸ್ ಒಂದು ಸಿಗುತ್ತೆ. ಯಾವಾಗ ಯಾರು ಈ ಜಾಸ್ತಿ ಗೋಲ್ಡ್ ರೇಟ್ ಆಗುತ್ತೆ, ಕಮ್ಮಿ ಆಗುತ್ತೆ ಅಂತ ಈ ವಿಶ್ವದಲ್ಲಿ ಯಾರೂ ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ. ಎಷ್ಟಾದರೂ ದೊಡ್ಡದಾಗಿ ಅವರು ಅನಲಿಸ್ಟ್ ಇದ್ಲಿ, ಯಾರು ಇದು ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇವಾಗ ನಾವು ಗ್ರೌಂಡ್ ನೋಡೋಕ್ಕೆ ನಾವು ಯೋಚನೆ ಮಾಡಿದ್ರೆ ಎಲ್ಲೂ ಗೋಲ್ಡ್ ಕಮ್ಮಿ ಆಗೋದು ನನಗೆ ಕಾಣಿಸ್ತಾ ಇಲ್ಲ ಫ್ಯೂಚರಲ್ಲಿ. ಅದಕ್ಕೆ ಕಾರಣಗಳು ನಾನು ಹೇಳಿದ್ದೇನೆ. ಈಗ ಅದಕ್ಕೆ ಗೋಲ್ಡ್ ಜಾಸ್ತಿನೇ ಆಗುತ್ತೆ. 2ನೇ ವಿಷಯ, ಸಾಕಷ್ಟು ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ನಡೀತಾ ಇದೆ. ನಿಮ್ಗೆ ಗೊತ್ತು, ನಮ್ಮ US 50% ಟ್ಯಾರಿಫ್ ಹಾಕಿದೆ. ಅದು ಬಿಟ್ಟು ಭಾಳ